ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್. ಯುದ್ಧ ನಡೀತಾ ಇರೋದು ಇಸ್ರೇಲ್, ಅಮೆರಿಕ ಹಾಗೂ ಇರಾನ್ ನಡುವೆ. ಇದರ ಬಿಸಿ ಗಲ್ಫ್ ದೇಶಗಳಿಗೂ ತಟ್ಟಿದ್ರೆ ಯುದ್ಧದಿಂದ ತೀರಾ ದೂರ ಇರೋ ಭಾರತದಂತ ದೇಶಗಳಿಗೂ ಸಣ್ಣ ಪುಟ್ಟ ಸಮಸ್ಯೆ ಆಗ್ತಾ ಇದೆ. ಹೊಡೆದಾಡ್ತಾ ಇರೋದು ಅವರಾದರೂ ಸಾಯೋ ಸ್ಟೇಜ್ಗೆ ಬಂದಿದ್ದು ಯಾರು ಅಂತ ನೋಡಿದ್ರೆ ಅದು ಪಾಕಿಸ್ತಾನ. ಯುದ್ಧ ಆರಂಭ ಆಗ್ತಾ ಇದ್ದ ಹಾಗೆ ಪಾಕಿಸ್ತಾನದಲ್ಲಿ ಪೆಟ್ರೋಲ್ ರೇಟ್ ಡಬಲ್ ಆಯಿತು. ಈಗ ಪ್ರತಿ ಲೀಟರ್ ಪೆಟ್ರೋಲ್ಗೆ ಬರೋಬ್ಬರಿ 458 ರೂಪಾಯಿ ತಲುಪಿದೆ. ಕೇವಲ ಪೆಟ್ರೋಲ್ ಮಾತ್ರವಲ್ಲದೆ ಡೀಸೆಲ್, ಸೀಮೆ ಎಣ್ಣೆ ಎಲ್ಲವೂ ಕೈ ಸುಡ್ತಾ ಇದೆ. ಜನ ರೇಟ್ ನೋಡಿ ಕಂಗಾಲಾಗಿದ್ರೆ ಮಾಜಿ ಕ್ರಿಕೆಟಿಗ ಅಫ್ರಿದಿ ಸರ್ಕಾರಕ್ಕೆ ಸಪೋರ್ಟ್ ಮಾಡಿ ಅಂತ ವಿಡಿಯೋ ಮಾಡಿ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ಇನ್ನೊಂದೆಡೆ ಗಾಯದ ಮೇಲೆ ಬರೆ ಅನ್ನೋ ಹಾಗೆ UAE ಕೊಟ್ಟ ಸಾಲವನ್ನ ವಾಪಸ್ ಕೊಡಿ ಅಂತ ಪಾಕಿಸ್ತಾನದ ಬೆನ್ನು ಬಿದ್ದಿದೆ. ಇದೆಲ್ಲದರ ಡೀಟೇಲ್ಸ್ ಕೊಡ್ತೀನಿ. ನೀವು ಮಿನಿಟ್ ಮೇಡ್ ಚಾನಲ್ ಅನ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯುದ್ಧದ ಮಧ್ಯೆ ಜಾಗತಿಕ ತೈಲ ಬೆಲೆಗಳು ಏರಿಕೆ ಆಗ್ತಾ ಇದ್ದು, ಇದಕ್ಕೆ ಪ್ರತಿಕ್ರಿಯೆಯಾಗಿ ಪಾಕಿಸ್ತಾನ ಪೆಟ್ರೋಲ್ ಮತ್ತು ಹೈ ಸ್ಪೀಡ್ ಡೀಸೆಲ್ ಬೆಲೆಗಳಲ್ಲಿ ಕ್ರಮವಾಗಿ 43% ಹಾಗೂ 55% ಹೆಚ್ಚಳ ಮಾಡಿದೆ ಅಂತ ಸರ್ಕಾರ ಅನೌನ್ಸ್ ಮಾಡಿದೆ. ಪೆಟ್ರೋಲ್ ಬೆಲೆಯನ್ನ ಲೀಟರ್ಗೆ 137.23 PKR ಅಂದ್ರೆ 42.7% ಹೆಚ್ಚಿಸಿದ್ದು, ಇದೀಗ 458.41 PKRಗೆ ಮಾರಾಟವಾಗ್ತಾ ಇದೆ. HSD ಬೆಲೆಯನ್ನ ಲೀಟರ್ಗೆ 184.49 PKR ಅಂದ್ರೆ 55% ಹೆಚ್ಚಿಸಲಾಗಿದ್ದು, ಸದ್ಯ 335.86 PKR ನಿಂದ 520.35 PKRಗೆ ಮಾರಾಟ ಮಾಡಲಾಗ್ತಾ ಇದೆ. ಹೊಸ ದರ ತಕ್ಷಣವೇ ಜಾರಿಗೆ ಬಂದಿದೆ ಅಂತ ಸರ್ಕಾರ ಹೇಳಿದೆ. ಸೀಮೆ ಎಣ್ಣೆ ಬೆಲೆಯನ್ನು ಕೂಡ ಲೀಟರ್ಗೆ 34.08 PKR ಹೆಚ್ಚಿಸಿದ್ದು, ಸದ್ಯ 457.80 PKRಗೆ ತಲುಪಿದೆ. ಡೀಸೆಲ್ ಬೆಲೆ ಏರಿಕೆಯನ್ನ ಮಿತಿಗೊಳಿಸಲು ಸರ್ಕಾರ ಪೆಟ್ರೋಲ್ ಮೇಲೆ ತೆರಿಗೆಯನ್ನು ಕೂಡ ಹೆಚ್ಚಿಸ್ತಾ ಇದೆ. ಪೆಟ್ರೋಲ್ ಮೇಲಿನ ತೆರಿಗೆಯನ್ನ ಲೀಟರ್ಗೆ 105 ರೂಗಳಿಂದ 160 ರೂಗಳಿಗೆ ಹೆಚ್ಚಿಸಲಾಗಿದೆ ಮತ್ತು ಡೀಸೆಲ್ ಮೇಲಿನ ತೆರಿಗೆಯನ್ನ 55 ರೂಗಳಿಂದ ಶೂನ್ಯಕ್ಕೆ ಇಳಿಸಲಾಗಿದೆ. ಈ ಬಗ್ಗೆ ಮಾಹಿತಿ ಕೊಟ್ಟಿರೋ ಪೆಟ್ರೋಲಿಯಂ ಸಚಿವ ಅಲಿ ಪರ್ವೇಜ್ ಮಲಿಕ್, ಇದು ಕಠಿಣ ನಿರ್ಧಾರವಾಗಿದೆ, ಆದರೆ ಹಣಕಾಸಿನ ಶಿಸ್ತನ್ನ ಕಾಯ್ದುಕೊಳ್ಳುವ ಮತ್ತು ಆರ್ಥಿಕ ಸ್ಥಿರತೆಯನ್ನ ಕಾಪಾಡುವ ಮೂಲಕ ಸಬ್ಸಿಡಿಗಳನ್ನ ನಿಜವಾಗಿಯೂ ಅಗತ್ಯವಿರುವ ಜನರಿಗೆ ಮಾತ್ರ ಒದಗಿಸೋದು ಇದರ ಗುರಿಯಾಗಿದೆ ಅಂತ ಹೇಳಿದ್ದಾರೆ. ಯುದ್ಧ ಪ್ರಾರಂಭವಾದ ಕೂಡಲೇ ಮೊದಲ ಬಾರಿಗೆ ಲೀಟರ್ಗೆ 55 PKR ಹೆಚ್ಚಳ ಮಾಡಿದ ನಂತರ ಸರ್ಕಾರ ಇಂಧನ ಬೆಲೆ ಏರಿಕೆಯನ್ನ 3 ವಾರಗಳ ಕಾಲ ವಿಳಂಬ ಮಾಡಿತ್ತು. ಆದರೆ ಅಂತಿಮವಾಗಿ ಮತ್ತೊಮ್ಮೆ ಹೆಚ್ಚಿಸೋ ನಿರ್ಧಾರವನ್ನ ತೆಗೆದುಕೊಂಡಿದೆ. ಸರ್ಕಾರ ಇನ್ನು ಮೋಟಾರ್ ಬೈಕ್ ಮಾಲೀಕರು, ಇಂಟರ್ಸಿಟಿ ಸಾರಿಗೆ, ಉತ್ತಮ ಸಾರಿಗೆ ವಾಹನಗಳು ಮತ್ತು ರೈತರಿಗೆ ಸಬ್ಸಿಡಿಗಳನ್ನು ನೀಡ್ತಾ ಇದೆ. ಮೋಟಾರ್ ಬೈಕ್ ಮಾಲೀಕರಿಗೆ ಪ್ರತಿ ಲೀಟರ್ಗೆ 100 PKR ಸಬ್ಸಿಡಿ ನೀಡಲು ನಿರ್ಧಾರ ಮಾಡಿದೆ ಮತ್ತು ಸಬ್ಸಿಡಿ ತಿಂಗಳಿಗೆ 20 ಲೀಟರ್ಗೆ ಅನ್ವಯವಾಗುತ್ತೆ. ಸಣ್ಣ ಪುಟ್ಟ ರೈತರಿಗೆ ಸುಗ್ಗಿಯ ಋತುವಿನಲ್ಲಿ ತಕ್ಷಣದ ಬೆಂಬಲವಾಗಿ ಎಕರೆಗೆ 1 ಬಾರಿ 1500 PKR ಸಬ್ಸಿಡಿ ದೊರೆಯುತ್ತೆ. ಅಂತರ್ನಗರ ಮತ್ತು ಸರಕು ಸಾಗಣೆಗೆ ಲೀಟರ್ 100 PKR ಸಬ್ಸಿಡಿ ದೊರೆಯಲಿದ್ದು, ಇದನ್ನ ಪ್ರತಿ ತಿಂಗಳು ಪರಿಶೀಲನೆ ಮಾಡ್ತೀವಿ. ಟ್ರಕ್ಗಳು ತಿಂಗಳಿಗೆ 70,000 PKRಗಳ ನೇರ ಬೆಂಬಲವನ್ನ ಪಡೆಯುತ್ತೆ ಅಂತ ಪಾಕಿಸ್ತಾನ ಸರ್ಕಾರದ ಆರ್ಥಿಕ ವ್ಯವಹಾರಗಳ ಸಲಹೆಗಾರ ತಿಳಿಸಿದ್ದಾರೆ. ಈ ಹೊತ್ತಲ್ಲಿ ಮಾಜಿ ಕ್ರಿಕೆಟಿಗ ಅಫ್ರಿದಿ ಬಂದು, ನೋಡಿ ಪೆಟ್ರೋಲ್ ಡೀಸೆಲ್ ರೇಟ್ ಎಲ್ಲ ಜಾಸ್ತಿ ಆಗಿದೆ ಅಂತ ತಲೆ ಕೆಡಿಸ್ಕೊಳ್ಬೇಡಿ, ಯುದ್ಧದಿಂದ ಹೀಗಾಗಿರೋದು ಅಷ್ಟೇ, ಇಂಥ ಟೈಮ್ನಲ್ಲಿ ನಾವು ಸರ್ಕಾರಕ್ಕೆ ಬೆಂಬಲ ಕೊಡಬೇಕು, ಒಟ್ಟಾಗಿ ಹೋರಾಡೋಣ ಅಂತ ಹೇಳಿದ್ದಾರೆ. ಅಲ್ಲ, ಪೆಟ್ರೋಲ್ ರೇಟ್ 4 ಪಟ್ಟು ಜಾಸ್ತಿ ಮಾಡಿಬಿಟ್ಟು ಬೆಂಬಲ ಕೊಡಿ ಅಂತ ಕೇಳಿದ್ರೆ ಅದ್ಯಾರು ಜೈ ಅಂತಾರೋ ಗೊತ್ತಿಲ್ಲ. ಭಾರತದಲ್ಲಿ ಜನರಿಗೆ ಸಮಸ್ಯೆ ಆಗಬಾರ್ದು ಅಂತ ಸರ್ಕಾರ ತುಂಬಾ ಟ್ರೈ ಮಾಡ್ತಾ ಇದ್ದು, ಇದುವರೆಗೂ ಪೆಟ್ರೋಲ್ ಡೀಸೆಲ್ ರೇಟ್ ಅನ್ನ ಏರಿಕೆ ಮಾಡಿಲ್ಲ. ಇಷ್ಟಾದ್ರೂ ಕೆಲವರು ಬಾಯಿ ತೆಗೆದ್ರೆ ಮೋದಿ ಸರ್ಕಾರವನ್ನ ಬೈತಾ ಇದ್ದಾರೆ. ಒಂದು ವೇಳೆ ಅವರೆಲ್ಲ ಪಾಕಿಸ್ತಾನದಲ್ಲಿ ಇದ್ದಿದ್ರೆ ಕತೆ ಏನಾಗ್ತಾ ಇತ್ತೋ ಗೊತ್ತಿಲ್ಲ. ಒಂದು ಕಡೆ ಇಂಧನ ಪಾಕಿಸ್ತಾನವನ್ನ ಸುಡ್ತಾ ಇದ್ರೆ, ಇನ್ನೊಂದು ಕಡೆ UAE ವಾರ್ನಿಂಗ್ ಕೊಟ್ಟು ಪಾಕಿಸ್ತಾನಕ್ಕೆ ಬಿಸಿ ಮುಟ್ಟಿಸ್ತಾ ಇದೆ. ಯಾವ ಮೀಟಿಂಗ್ಗಳು ಫಲಕಾರಿಯಾಗದೆ ಯುದ್ಧ ಮುಂದುವರಿತಾ ಇರೋ ಹೊತ್ತಲ್ಲಿ ಪಾಕ್ ಪ್ರಧಾನಿ ನಾವು ಮಧ್ಯಸ್ಥಿಕೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ಪ್ರತಿಕ್ರಿಯಿಸಿರೋ UAE ನೀಡಿದ್ದ ಸಾಲವನ್ನ ಹಿಂತಿರುಗಿಸುವಂತೆ ಒತ್ತಡ ಹಾಕ್ತಾ ಇದೆ. ಏಪ್ರಿಲ್ 17 ಒಳಗೆ ಸಾಲವನ್ನ ವಾಪಸ್ ಕೊಡಿ ಅಂತ ವಾರ್ನಿಂಗ್ ಕೊಟ್ಟಿದ್ದು, ಆಲ್ರೆಡಿ ಹೆಚ್ಚಿನ ಬಡ್ಡಿ ವಿಧಿಸಿದ್ದಾರೆ ಅನ್ನೋ ವಿಚಾರ ರಿವೀಲ್ ಆಗಿದೆ. 2018ರಲ್ಲಿ UAE ಪಾಕಿಸ್ತಾನಕ್ಕೆ $2 ಬಿಲಿಯನ್ ಸಾಲವನ್ನ ನೀಡಿತು. ಸ್ಟೇಟ್ ಬ್ಯಾಂಕ್ ಆಫ್ ಪಾಕಿಸ್ತಾನದ ಪ್ರಕಾರ UAE ಪ್ರತಿ ವರ್ಷ ಈ ಸಾಲದ ಮೇಲೆ $130 ಮಿಲಿಯನ್ ಬಡ್ಡಿಯನ್ನ ವಿಧಿಸಿತ್ತು. ನಂತರ UAE ಬಡ್ಡಿ ದರವನ್ನ 3% 6.5ಕ್ಕೆ ಹೆಚ್ಚಳ ಮಾಡಿತು. ಯುನೈಟೆಡ್ ಅರಬ್ ಎಮಿರೇಟ್ಸ್ ಪಾಕಿಸ್ತಾನಕ್ಕೆ 2 ತಿಂಗಳ ಅವಧಿಗೆ $2 ಬಿಲಿಯನ್ ಠೇವಣಿಯ ಅಲ್ಪಾವಧಿಯ ರೋಲ್ ಓವರ್ಗೆ ಒಪ್ಪಿಕೊಂಡಿತ್ತು. ಆದರೆ ಏಪ್ರಿಲ್ 17 ಈ ಸಾಲ ತೀರಿಸೋದಕ್ಕೆ ಕೊನೆಯ ದಿನಾಂಕವಾಗಿದೆ. ಸದ್ಯದ ಮಟ್ಟಿಗೆ ಪಾಕಿಸ್ತಾನ ಸಾಲ ತೀರಿಸಬೇಕು ಅಂದ್ರೆ ಬೇರೆ ಯಾರಾದರೂ ಸಾಲ ಕೊಡಬೇಕು. ನಮ್ಮ ದೇಶದಲ್ಲಿ ಪಾಕಿಸ್ತಾನವನ್ನ ಪ್ರೀತಿಸುವವರು, ಸ್ವರ್ಗ ಅಂತ ಹೇಳುವವರಿಗೆ ಈಗ ಸಹಾಯ ಮಾಡೋದಕ್ಕೆ ಸುವರ್ಣ ಅವಕಾಶ ಇದೆ. ಈ ಸ್ಟೋರಿ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ.